ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐ ಅಸಿಸ್ಟೆಂಟ್ ಎಕ್ಸಾಮ್ಗೆ ಕಾಲಾಗಿದೆ. ಆರ್ ಬಿ ಐ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಹುದ್ದೆಗಳಿದು. ಆರ್ ಬಿ ಐ ಅಸಿಸ್ಟೆಂಟ್ ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಆದ್ರೂ ಅಪ್ಲೈ ಮಾಡಬಹುದು ಕೂಡ. 650 ಪೋಸ್ಟ್ ಆಲ್ ಓವರ್ ಇಂಡಿಯಾ ಇದೆ. ಕನ್ನಡದಲ್ಲೂ ಕೂಡ ಈ ಸಲ ಪ್ರಶ್ನೆ ಪತ್ರಿಕೆ ಬಗ್ಗೆ ನೋಟಿಫಿಕೇಶನ್ ಇನ್ಫಾರ್ಮೇಶನ್ ಇದೆ. ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪ್ರೀವಿಯಸ್ ಇಯರ್ ಕಟ್ ಆಫ್ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಏನಿಲ್ಲ ಸರ್, ಇದು ಸೇಮ್ ಆಸ್ ಯೂಶುವಲ್ ಬ್ಯಾಂಕಿಂಗ್ ಎಕ್ಸಾಮ್ ತರ. ಏನು ನೀವು IBPS, SBI ಬ್ಯಾಂಕಿಂಗ್ ಎಕ್ಸಾಮ್ ಬರೀತೀರಾ, ಯಾವುದು ನೀವು ಕ್ಲರ್ಕ್ ಆಗಿರ್ಬೋದು ಅಥವಾ PO ಎಕ್ಸಾಮ್ ಬರೀತೀರಾ, ಸೇಮ್ ಪ್ಯಾಟರ್ನ್, ಸೇಮ್ ಕ್ವಶನ್ ಲೆವೆಲ್ ಇರುತ್ತೆ ಇದು ಕೂಡ. ಸೊ ಆ ಪ್ಯಾಟರ್ನ್ ಅಲ್ಲಿ ಬರೀಬೇಕು. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಜಾಬ್ ಇದು. ಅಂಡ್ ಇಲ್ಲಿ ನೋಡೋದಾದ್ರೆ ಈಗ ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. 16 ಫೆಬ್ರವರಿ ಲಾಸ್ಟ್ ಡೇಟ್, 8 ಮಾರ್ಚ್ ತನಕ ಇರತಕ್ಕಂಥದ್ದು. ಪ್ರಿಲಿಮ್ಸ್, ಮೇನ್ಸ್ ಅಂಡ್ LPT ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಕೂಡ ಇದೆ. ಇದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತಾ ಹೋಗ್ತೇನೆ. 58,500 ಚಿಲ್ಲರೆ ಸಮಥಿಂಗ್ ನಿಮಗೆ ಸ್ಯಾಲರಿ ಕೂಡ ಒಳ್ಳೆ ಸ್ಯಾಲರಿ ಇದೆ. ಇನ್ನು ವೇಕೆನ್ಸಿ ಬಗ್ಗೆ ಮಾತಾಡೋದ್ರೆ ನಾನು ಏನು 650 ಅಂತ ಹಾಕಿದ್ದೆ, ಆಲ್ ಓವರ್ ಇಂಡಿಯಾ ವೇಕೆನ್ಸಿಗಳು. ನೀವು ಬೆಂಗಳೂರಲ್ಲಿ ಅಪ್ಲೈ ಮಾಡೋದಾದ್ರೆ ಬೆಂಗಳೂರಲ್ಲಿ ಅಂದ್ರೆ ಬೆಂಗಳೂರು, ಯಾಕಂದ್ರೆ ಇದು ನಿಮಗೆ ಎಲ್ಲಾ ಜಿಲ್ಲೆಗಳಲ್ಲೂ ಇರಲ್ಲ. ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಾಜಧಾನಿಗಳಲ್ಲಿ ಬೆಂಗಳೂರು, ಚೆನ್ನೈ, ಹೈದರಾಬಾದು, ಕೊಚ್ಚಿ ಈ ತರದಿರುತ್ತೆ. ಟೋಟಲ್ ಬೆಂಗಳೂರು ರೀಜನ್ ಅಂತ ತಗೊಂಡಾಗ ಬೆಂಗಳೂರಲ್ಲಿ ಜಾಬ್ ಇರ್ತಕ್ಕಂಥ 24 ಟೋಟಲ್ ಪೋಸ್ಟ್ ಇದೆ. ಯಾವ SC ST ಗೆ ಎಷ್ಟಿದೆ, OBC ಗೆ ಎಷ್ಟು, EWS ಗೆ ಎಷ್ಟು, ಜನರಲ್ ಹತ್ತಿದೆ, ಹಾಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಯಾವ್ದು ನೋಡ್ಕೊಳ್ಳಿ. ನಿಮಗೆ ಬೇಕಾದ್ರೆ ನೀವು ಪಕ್ಕದಲ್ಲೂ ಅಪ್ಲೈ ಮಾಡಬಹುದು. ನೀವು ಅಪ್ಲೈ ಮಾಡೋ ಝೋನ್ ಇಂಪಾರ್ಟೆಂಟ್ ಆಗುತ್ತೆ, ಮುಂದೆ ತಿಳಿಸ್ತಾ ಹೋಗ್ತೀನಿ. ನೀವು ಬೆಂಗಳೂರಲ್ಲಿ ಅಪ್ಲೈ ಮಾಡಿದ್ರೆ ಕನ್ನಡದಲ್ಲೂ ಕೂಡ ಬರೀಬಹುದು, ಕನ್ನಡದಲ್ಲೂ ಕೂಡ. ಯಾಕಂತಂದ್ರೆ ನಾನು ಇದ್ರ ಬಗ್ಗೆ ಡೀಟೇಲ್ ಏನಿದೆ ನೀವು ಬೇಕಾದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ತೆಗೆದು ನೋಡಬಹುದು. ಲಿಂಕ್ ಇದೇ ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲಿಂದ ತಾವು ನೋಡಬಹುದು. ಅಪ್ಲೈ ಮಾಡೋ ಲಿಂಕ್ ಆಲ್ರೆಡಿ ಇರೋದ್ರಿಂದ ಅಪ್ಲೈ ಮಾಡೋ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಪುನೀತ್ ಫೋರಂ ಅಂತ ಹೇಳಿ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯ್ನ್ ಆಗ್ಬಹುದು. ಸೊ ಹಾಗಾದ್ರೆ ಬಂದು ಇದ್ರ ಬಗ್ಗೆ ಡೀಟೇಲ್ ಹೇಳ್ತಾ ಹೋಗ್ತೀನಿ. ನಾನು ಎಕ್ಸಾಮ್ ಒಂದು ಲ್ಯಾಂಗ್ವೇಜ್ ಬಗ್ಗೆ ಹೇಳ್ತಾ ಇದೆ. ಇದೇ ನೋಟಿಫಿಕೇಶನ್ ಅಲ್ಲಿ ಮೀಡಿಯಂ ಆಫ್ ಆನ್ಲೈನ್ ಎಕ್ಸಾಮ್ ಅಂತಿದೆ. ಅಂದ್ರೆ ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ ಇಂಗ್ಲಿಷ್ ಅಂತ ಏನ್ ಸೆಕ್ಷನ್ ಇರುತ್ತೆ, ಆ ಇಂಗ್ಲಿಷ್ ಸೆಕ್ಷನ್ ಬಿಟ್ಟು ಬೇರೆ ಎಲ್ಲ ಸೆಕ್ಷನ್ಸ್ ಗಳು ಬೇಕಾದ್ರೆ ನೀವು ಈಗ ಬೆಂಗಳೂರಲ್ಲಿ ಅಪ್ಲೈ ಮಾಡಿದ್ರೆ ನೀವು ಇಂಗ್ಲಿಷ್ ಅಲ್ಲೂ ಬರೀಬಹುದು, ಹಿಂದಿಲೂ ಬರೀಬಹುದು, ಕನ್ನಡ ಕೊಂಕಣಿಲಿ ಬರೀಬಹುದು ಇನ್ ದ ಸೆನ್ಸ್ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರೋದ್ರಿಂದ ಕಂಪ್ಯೂಟರ್ ಅಲ್ಲಿ ನೀವು ಟಿಕ್ ಮಾಡ್ತಕ್ಕಂಥದ್ದಷ್ಟೇ. ಅಂದ್ರೆ ಪ್ರಶ್ನೆಗಳು ನಿಮಗೆ ಕನ್ನಡದಲ್ಲೂ ಕೂಡ ಬರ್ತವೆ. ಇಂಗ್ಲಿಷ್ ಅಲ್ಲಿ ಯೂಶಲಿ ಬ್ಯಾಂಕಿಂಗ್ ಪ್ರಿಪೇರ್ ಅವ್ರು ಇಂಗ್ಲಿಷ್ ಅಲ್ಲಿ ಪ್ರಿಪೇರ್ ಆಗಿರ್ತಾರೆ, ಕನ್ನಡದವ್ರಲ್ಲಿ ಯಾರು ಪ್ರಿಪೇರ್ ಆಗಿ. ಅಂಡ್ ಇಲ್ಲಿ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರೋದ್ರಿಂದ ರೀಡ್ ಅಂಡ್ ರೈಟ್ ಅಂಡ್ ಟಾಕ್ ಗೊತ್ತಿರಬೇಕಾಗತ್ತೆ. ಬೆಂಗಳೂರಲ್ಲಿ ಅಪ್ಲೈ ಮಾಡೋ ಕನ್ನಡ ಗೊತ್ತಿರಬೇಕಾಗತ್ತೆ ಅದನ್ನು ನಾನು ಮುಂದೆ ತೋರಿಸ್ತೀನಿ. ಹಂಗಾಗಿ ಇದೊಂದು ಒಳ್ಳೆ ಪಾಸಿಟಿವ್ ಆಯ್ತು. ಬೇರೆ ಹೊರ ರಾಜ್ಯದವ್ರು ಅಪ್ಲೈ ಮಾಡಬೇಕು ಅಂದ್ರೆ ನಮಗೆ ಲ್ಯಾಂಗ್ವೇಜ್ ಕಲ್ತಿರಬೇಕು ಅಂತಕ್ಕಂಥದ್ದು. ಓಕೆ, ಸೊ ಹಾಗಾಗಿ ಅಪ್ಲೈ ಮಾಡಿಲ್ಲ ಅಂದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಪ್ಲೈ ಡೈರೆಕ್ಟ್ ಲಿಂಕ್ 16 ಸ್ಟಾರ್ಟ್, ಲಾಸ್ಟ್ ಡೇಟ್ ಮಾರ್ಚ್ 8 ಇಸ್ ವೆರಿ ಇಂಪಾರ್ಟೆಂಟ್. ಅಷ್ಟರೊಳಗೆ ನೀವು ಅಪ್ಲೈ ಮಾಡಬೇಕು, ಆನ್ಲೈನ್ ಫೀನು ಕೂಡ ಕಟ್ಟಬೇಕಾಗುತ್ತೆ. ಎಕ್ಸಾಮ್ ಯಾವಾಗಿರುತ್ತೆ ಇದು ನಾನು ನಿಮ್ಗೆ ಹೇಳಿದೆ. ಪ್ರಿಲಿಮ್ಸ್, ಮೇನ್ಸ್ ಇಂಪಾರ್ಟೆಂಟ್. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತಕ್ಕಂಥದ್ದು ಜಸ್ಟ್ ನಿಮ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡಕ್ಕಷ್ಟೇ. ಅಂಡ್ ಎಕ್ಸಾಮ್ ಬಂದು ಏಪ್ರಿಲ್ 11 ಅಂತ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ. ಅವ್ನ ಮೇನ್ ಎಕ್ಸಾಮ್ ಬಂದು ಜೂನ್ 7 ಅಂತ ಟೆಂಟೇಟಿವ್ ಡೇಟ್ ಕೊಟ್ಟಿದ್ದಾರೆ. ಓಕೆ, ಸಂಭವನೀಯ ಒಂದು ದಿನಾಂಕಗಳನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮುಂದೆ ತಿಳಿಸ್ತಾ ಹೋಗ್ತೇನೆ. ಅಂಡ್ ಫಸ್ಟ್ ಎಜುಕೇಶನ್ ನೋಡಿ, 50% ಇರಬೇಕು. ಅಂಡ್ ಇಲ್ಲಿ ಜನರಲ್ ಮೆರಿಟ್ ಆದ್ರೆ 50% ಮಿನಿಮಮ್ ಮಾರ್ಕ್ಸ್ ಡಿಗ್ರಿ ತಗೊಂಡಿರ್ಲೇಬೇಕಾಗುತ್ತೆ. SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆದ್ರೆ ಜಸ್ಟ್ ಪಾಸ್ ಆಗಿದ್ರೆ ಸಾಕು. OBC ಜನರಲ್ ಮೆರಿಟ್, EWS ಅವರಾದ್ರೆ 50% ಮಿನಿಮಮ್ ಮಾರ್ಕ್ಸ್ ತೆಗೆದಿರಬೇಕು. ಅಂದ್ರೆ 50 ಅಂಡ್ ಅಬೋವ್ ನಿಮ್ಮ ಪರ್ಸೆಂಟೇಜ್. CGPA ಅಂತೆಲ್ಲ ಲೆಕ್ಕ ಹಾಕ್ತೀರಾ, ಅದ್ರಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಅದನ್ನು ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾನೆ ಯಾವ್ದ್ರಲ್ಲಿ, ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ. ಓಕೆ, ಸೊ ಅದನ್ನು ಕೂಡ ತಾವು ಚೆಕ್ ಮಾಡ್ಕೋಬಹುದು. ಇನ್ನು ನಾನು ನಿಮ್ಗೆ ಅಪ್ಲೈ ಮಾಡಬೇಕು ಅಂತಂದ ಹೇಳಿದ್ನಲ್ಲ, ಒಂದ್ಸಲ ಜಾಬ್ ಸೆಲೆಕ್ಟ್ ಆದ್ರೆ ನೀವು ಸೌತ್ ಝೋನ್ಗೆ ಅಪ್ಲೈ ಮಾಡ್ಕೊಳ್ಳಿ. ನಾನು ಕರ್ನಾಟಕದಲ್ಲಿ ಮಾಡ್ತಿರೋದ್ರಿಂದ ಕನ್ನಡ, ಬೆಂಗಳೂರು, ಯಾಕಂದ್ರೆ ನೀವು ಸೆಲೆಕ್ಟ್ ಆದ್ರೆ ಸೌತ್ ಈ ಝೋನ್ ಒಳಗೆ ಹಾಕ್ತಾರೆ. ಯೂಶಲಿ ಬೆಂಗಳೂರಲ್ಲಿ ಅಪ್ಲೈ ಮಾಡಿರ್ತೀರಾ ಅಂತಂದಾಗ ಬೆಂಗಳೂರಿಗೆ ಹಾಕ್ತಾರೆ. ಅದರ್ವೈಸ್ ಚೆನ್ನೈ, ಹೈದರಾಬಾದ್, ತಿರುವನಂತಪುರ ಈ ಸೌತ್ ಝೋನ್ ಒಳಗೆ ನೀವು ಬೆಂಗಳೂರು ಒಂದು ರೀಜನ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ಕನ್ನಡದಲ್ಲಿ ಬರಿಬೇಕು ಅಂದ್ರೆ. ಅದರ್ವೈಸ್ ಯು ಕ್ಯಾನ್ ಅಪ್ಲೈ ಎನಿವೇರ್. ನಿಮ್ಗೆ ಎಲ್ಲಿ ಪೋಸ್ಟ್ ಜಾಸ್ತಿ ಚೆನ್ನೈ ಇದೆಯಾ ಅಪ್ಲೈ ಮಾಡಿ, ನೋ ಪ್ರಾಬ್ಲಮ್. ಯಾಕಂದ್ರೆ ನಿಮ್ಗೆ ಎಲ್ಲೋ ಹಳ್ಳಿಲೋ ಅಥವಾ ಇನ್ನೊಂದು ಯಾವ್ದೋ ಜಿಲ್ಲೆಯಲ್ಲಿ ಇರಲ್ಲ. ಇಟ್ ಈಸ್ RBI ಅಂದಾಗ RBI ಆಫೀಸ್ ಬರೋದು ನಿಮಗೆ ರಾಜಧಾನಿಗಳಲ್ಲೇ, ಇಂಥ ದೊಡ್ಡ ಸಿಟಿಲೇ. ಬೆಂಗಳೂರು, ಚೆನ್ನೈ, ಹೈದರಾಬಾದ್, ತಿರುವನಂತಪುರಂ, ಚಂಡೀಗಢ್, ಲಕ್ನೋ, ಕೋಲ್ಕತ್ತಾ, ಅಹಮದಾಬಾದ್ ಈ ತರ ಎಲ್ಲ ಮುಖ್ಯವಾದ ರಾಜ್ಯಗಳ ರಾಜಧಾನಿಗಳಲ್ಲೇ ನಿಮ್ಗೆ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಈಸಿ ಯಾವುದೇ ಸೆಕ್ಷನ್ ಅಲ್ಲಾದ್ರೂ ಕೂಡ ಮಾಡ್ಕೋಬಹುದು. ಯಾಕಂದ್ರೆ ಆಮೇಲೆ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಸ್ಟಾರ್ಟಿಂಗ್ ಟ್ರಾನ್ಸ್ಫರ್ ಮಾಡ್ಕೋಬಹುದು. ನೀವು ಅದಕ್ಕೆ ಹೇಳ್ತಿರೋದು ಯಾವ ಝೋನ್ಗೆ ಅಪ್ಲೈ ಮಾಡ್ತೀರಾ ಅಲ್ಲಿ ಮಾಡ್ಕೊಳ್ಳಿ. ಬೆಂಗಳೂರು ಮಾಡ್ತೀರಾ, ಬೆಂಗಳೂರು ಝೋನ್, ಸೌತ್ ಝೋನ್ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಗೆ ಟ್ರಾನ್ಸ್ಫರ್ ಮಾಡಿದ್ರು ಕೂಡ ಸೌತ್ ಝೋನ್ ಒಳಗೆ ಟ್ರಾನ್ಸ್ಫರ್ ಮಾಡ್ತಾರೆ.
ಅರ್ಥ ಆಗ್ತಿದೆಯಲ್ಲ. ಮುಂದೆ ಆಫ್ಟರ್ ಒನ್ ಆರ್ 2 ಇಯರ್ಸ್ ಆದ್ಮೇಲೆ ಮಾಡಬೇಕು ಅಂದಾಗ. ಸೊ ನೆಕ್ಸ್ಟ್ ಬರ್ತೀನಿ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಡಿ. ಸೆಲೆಕ್ಷನ್ ಆಗೋದು ನೋಡಿ ಸ್ನೇಹಿತರೆ, ಒಳ್ಳೆ ಸ್ಯಾಲ್ರಿ, ಒಳ್ಳೆ ಪರ್ಕ್ಸ್ ಇದೆ, ಒಳ್ಳೆ ಫೆಸಿಲಿಟೀಸ್ ಇರುತ್ತೆ. ಓಕೆ, ಇನ್ನು ಏಜ್ ಬಗ್ಗೆ ಮಾತಾಡಿದ್ರೆ 20 ರಿಂದ 28 ನಾರ್ಮಲ್ ಏಜ್. ಓಕೆ, ಜನರಲ್ ಮೆರಿಟ್. ಅಂಡ್ SC/ST ಆದ್ರೆ 5 ವರ್ಷ ರಿಲ್ಯಾಕ್ಸೇಷನ್ ಅಪ್ ಟು 33. OBC ಆದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ, 31 ತನಕ ಅಪ್ಲೈ ಮಾಡಬಹುದು. ಆಸ್ ಪರ್ ಗೌರ್ಮೆಂಟ್ ನಮ್ಸ್ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ ಅದ್ರ ಪ್ರಕಾರ ಕೊಟ್ಟಿದ್ದಾರೆ. ಯಾವ ಕ್ಯಾಟಗರಿಯಲ್ಲಿ ಬರ್ತಾರೆ, ಯಾವ ಇದ್ರಲ್ಲಿ ಬರ್ತಾರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್, ಎಕ್ಸ್ ಸರ್ವಿಸ್ ಮ್ಯಾನ, ವಿಡೋನ, ಡೈವರ್ಸ್ಡ್ ವುಮೆನ್ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಫೈನ್ ಸರ್. ನೆಕ್ಸ್ಟ್ ಎಕ್ಸಾಮಿನೇಷನ್ ಫೀಸ್ ಬಂದು SC/ST ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ 50 ರೂಪಾಯಿ ಇರುತ್ತೆ, ಪ್ಲಸ್ GST ಇರುತ್ತೆ ಅಷ್ಟೇ. ಇದು ಜನರಲ್ ಮೆರಿಟ್ OBC ಮತ್ತೆ EWS ಕ್ಯಾಟಗರಿಗೆ ಆದ್ರೆ 450 ರೂಪಾಯಿ ಇರುತ್ತೆ, ಪ್ಲಸ್ 18% GST ಇರುತ್ತೆ. ಇವನ್ RBI ಅಲ್ಲಿ ಕೆಲಸ ಮಾಡ್ತಕ್ಕಂಥ ಬೇರೆಯವರು ಬೇರೆ ಬೇರೆ ಒಂದು ಇದರಲ್ಲಿ ಅವರು ಬೇಕಾದ್ರೆ ಅಪ್ಲೈ ಮಾಡಬಹುದು, ಅವ್ರಿಗೆ ಇರಲ್ಲ, ಅಂದ್ರೆ ಅಮೌಂಟ್ ಚಾರ್ಜಸ್ ಇರಲ್ಲ ಅಷ್ಟೇ. ಸೊ ನಾರ್ಮಲ್ ಆಗಿ ಹೊರಗಡೆ ಅಪ್ಲೈ ಮಾಡೋರಿಗೆ 450, SC/ST ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆದ್ರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಆದ್ರೆ 50 ರೂಪಾಯಿ ಪ್ಲಸ್ GST ಇರುತ್ತೆ. ಇನ್ನು ಎಕ್ಸಾಮಿನೇಷನ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, 3 ರೀತಿ ಎಕ್ಸಾಮಿನೇಷನ್. ಒಂದು ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ, ಓಕೆ, ಆಮೇಲೆ ಮೇನ್ಸ್ ಎಕ್ಸಾಮ್ ಇರುತ್ತೆ, ಆಮೇಲೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್. ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಬಿಟ್ಟು ಹಾಕಿ ಕನ್ನಡದಲ್ಲಿ ಜಸ್ಟ್ ನಿಮ್ಗೆ ಒಂದು ಅರ್ಧ ಗಂಟೆ ಇರ್ಬೋದು ಅನ್ಕೋತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಪ್ರಿಲಿಮ್ಸ್ ಬಗ್ಗೆ ಮಾತಾಡೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿ 1:10 ನಿಮ್ಗೆ ತಗೊಳ್ಳೋದು ಮೇನ್ಸ್ಗೆ. ಇಲ್ಲಿ ಪಾಸ್ ಆಗ್ಬೇಕು ಫಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳ್ದೆ, ಇಂಗ್ಲಿಷ್, ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಆಸ್ ಪರ್ ಏನೋ ಗೌರ್ಮೆಂಟ್ ಒಂದು ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ ಇದೆಯಲ್ಲ ಅದೇ ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥದ್ದು, ಅದೇ ಪ್ಯಾಟರ್ನ್ ಕ್ವಶನ್ಸ್ ಇರುತ್ತೆ, ಅದೇ ಸಿಲೆಬಸ್ ಸೇಮ್. ಇಲ್ಲಿ ಇಂಗ್ಲಿಷ್ ಮಾತ್ರ ನೀವು ಈಗ ಕನ್ನಡದಲ್ಲಿ ಬರ್ತೀನಿ ಅಂದ್ರೆ ಇಂಗ್ಲಿಷ್ ಮಾತ್ರ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಇನ್ ಬೇರೆ ನ್ಯೂಮರಿಕಲ್ ಎಬಿಲಿಟಿ, ರೀಸನಿಂಗ್ ಕನ್ನಡದಲ್ಲಿ ನಿಮಗೆ ಕ್ವಶನ್ಸ್ ಬರ್ತವೆ. ಇಂಗ್ಲಿಷ್ ಅಲ್ಲಿ ತಗೋತೀನಿ ಅಂದ್ರೆ ಎಲ್ಲ ಇಂಗ್ಲಿಷ್ ಇರುತ್ತೆ. ಹಿಂದಿಲಿ ಬರ್ತೀನಿ ಅಂದ್ರೆ ಇದೆರಡು ಹಿಂದಿಲಿ ಇರುತ್ತೆ, ಇದು ಇಂಗ್ಲಿಷ್. ಬಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತ್ರ ಆಲ್ವೇಸ್ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಇನ್ ಬೇರೆ ಎಲ್ಲ ಪ್ರಶ್ನೆಗಳು ಕನ್ನಡದಲ್ಲಿ ಬೇಕು, ಕನ್ನಡದಲ್ಲಿ ಇರುತ್ತೆ. ಓಕೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್, ಯಾವ ಲ್ಯಾಂಗ್ವೇಜ್ ಬೇಕು, ಯಾವ ರೀಜನ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ ಏನಿದೆ, 100 ಕ್ವಶನ್ಸ್ 3 ಸೆಕ್ಷನ್ ಇಂದ, ನಂಬರ್ ಆಫ್ ಮ್ಯಾಕ್ಸಿಮಮ್ಸ್ ಕೂಡ 100 ಅಂಕಗಳಿರುತ್ತೆ, 61 1 ಅವರ್. ಇಲ್ಲಿ ಸೆಕ್ಷನಲ್ ಟೈಮಿಂಗ್ ಇದೆ, 20 ಮಿನಿಟ್ಸ್ ಪ್ರತಿಯೊಂದು ಸೆಕ್ಷನ್ಗೆ ಟೈಮಿಂಗ್ ಇರುತ್ತೆ ಸ್ನೇಹಿತರೆ. ಅಂದ್ರೆ ಅರ್ಥ ಏನು, ಒಂದು ಸೆಕ್ಷನ್ಗೆ ನಿಮಗೆ 20 ಮಿನಿಟ್ಸ್ ಮಾತ್ರ ಸಿಗೋದು. ಈ 1 ಅವರ್ ಎಲ್ಲಾ ಸೆಕ್ಷನ್ ಸೇರಿ ಅಂತಲ್ಲ, ನಾನು ಬೇಗ ಇದಕ್ಕೆ ಜಾಸ್ತಿ ಟೈಮ್ ತಗೋಣ, ಇದಕ್ಕೆ ಕಮ್ಮಿ ಹಂಗಲ್ಲ. ಒಂದೊಂದು ಸೆಕ್ಷನ್ 20 ಮಿನಿಟ್ಸ್ ಆದ್ಮೇಲೆ ಹೋಗ್ತಾ ಇರುತ್ತೆ. ಸೊ ಅಷ್ಟೊಳಗೆ ಮಾಡಬೇಕು. ನೆಗೆಟಿವ್ ಮಾರ್ಕ್ಸ್ ಇದೆ ಸರ್, 0.25 ಏನಿದೆ, 1/4 ಆಫ್ ದ ನೆಗೆಟಿವ್ ಮಾರ್ಕ್ಸ್ ನಿಮಗೆ ಈ ಒಂದು ಎಕ್ಸಾಮ್ ಅಲ್ಲಿ ಇದೆ. ಅರ್ಥ ಆಗ್ತಿದೆಯಲ್ಲ. ಹಾಗೆ ಸೆಕ್ಷನಲ್ ಕಟ್ ಆಫ್ ಇದೆ, ಅದು ಕಟ್ ಆಫ್ ಲಾಸ್ಟ್ ಅಲ್ಲಿ ಮಾತಾಡೋಣ. ಆಮೇಲೆ ನಿಮಗೆ ಲಿಸ್ಟ್ ಆಫ್ ಲ್ಯಾಂಗ್ವೇಜ್ ಹೇಳಿದೆ ನೋಡಿ, ಲಿಸ್ಟ್ ಆಫ್ ಲ್ಯಾಂಗ್ವೇಜ್ ಅವೈಲೇಬಲ್. ಬೆಂಗಳೂರಲ್ಲಿ ಬರೆದ್ರೆ ಇಂಗ್ಲಿಷ್, ಹಿಂದಿ, ಕನ್ನಡ, ಕೊಂಕಣಿ ಯಾವ್ದ್ರಲ್ಲಿ ಬೇಕಾದ್ರೂ ಬರೀಬಹುದು. ನೀವು ಅಪ್ಲೈ ಮಾಡ್ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ. ಅಂಡ್ ನೆಕ್ಸ್ಟ್ ಬರ್ತೀನಿ ಮೇನ್ಸ್. ವೆರಿ ವೆರಿ ಇಂಪಾರ್ಟೆಂಟ್. 1:10 ಅಲ್ಲಿ ತಗೊಂಡ್ಮೇಲೆ ಮೇನ್ಸ್ ಕರೀತಾರೆ. 1:2 ಇಂದ ಇದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಓಕೆ, 1:2 ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಇದನ್ನ, ಯಾಕಂದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರ್ಬೋದು, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಒಂದಷ್ಟು ಜನ ಫೇಲ್ ಆಗ್ತಾರೆ. ಹಾಗೆ 1:2 ತಗೋತಾರೆ. ಇಲ್ಲಿ 200 ಮಾರ್ಕ್ಸ್ಗೆ 200 ಕ್ವಶನ್ಸ್ ಇರುತ್ತೆ, 135 ಮಿನಿಟ್ಸ್ ಇರುತ್ತೆ. ಇಲ್ಲೂ ಕೂಡ ಸೆಕ್ಷನಲ್ ಟೈಮಿಂಗ್ಸ್ ಇರುತ್ತೆ, ಸೆಕ್ಷನಲ್ ಕಟ್ ಆಫ್ ಕೂಡ ಇರುತ್ತೆ. ಇಲ್ಲಿ ಏನಿದೆ, ಟೆಸ್ಟ್ ಆಫ್ ರೀಸನಿಂಗ್ ಇದೆ, ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ, ನ್ಯೂಮರಿಕಲ್ ಎಬಿಲಿಟಿ ಅಂದ್ರೆ ಮೆಂಟಲ್ ಎಬಿಲಿಟಿ, ಏನು ಮ್ಯಾಥಮೆಟಿಕ್ಸ್ ಅದು ಬರುತ್ತೆ, ಜನರಲ್ ಅವೇರ್ನೆಸ್ ಅಂತಂದ್ರೆ ಬ್ಯಾಂಕಿಂಗ್ ಬಗ್ಗೆ ಆಗಿರ್ಬೋದು, ಇದ್ರದ್ದು ಒಂದು ಕರೆಂಟ್ ಅಫೇರ್ಸ್ ಆ ತರದೆಲ್ಲ ಕೇಳ್ತಾನೆ. ಮತ್ತೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಟೆಸ್ಟ್ ಇದೆ. ಇದರಲ್ಲಿ ಈ ಒಂದು ಮೇನ್ಸ್ ಕರ್ಕೋದ್ ಬರ್ತಾರಲ್ಲ ಅವ್ರಿಗೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಇದೇನಪ್ಪಾ ಅಂತಂದ್ರೆ ಇದು ಜಸ್ಟ್ ಈಗ ಬೇರೆ ರಾಜ್ಯದವರು ನಮ್ಗೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅಪ್ಲೈ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಅಫಿಷಿಯಲ್ ನಮ್ಮ ಕರ್ನಾಟಕದ ಕನ್ನಡ. ಈಗ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮ್ಗೆ, ಇಲ್ಲೇ ತೋರಿಸ್ತೀನಿ ಅನ್ಕೋತೀನಿ. ಇಲ್ಲೇ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಆಯ್ತು. ಓಕೆ, ಎಲ್ಲೋಯ್ತದು, ಇಲ್ಲಿದೆ ನೋಡಿ, ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯಂಟಿ ಟೆಸ್ಟ್. ಈಗ ಬೆಂಗಳೂರಲ್ಲಿ ಅಪ್ಲೈ ಮಾಡಿದ್ರೆ ಕನ್ನಡ, ಅವ್ರಿಗೆ ಬೇರೆ ರಾಜ್ಯದವ್ರು ಅಪ್ಲೈ ಮಾಡಿದ್ರೆ ಕನ್ನಡ ಓದಕ್ಕೆ ಬರೆಯಕ್ಕೆ ಅವ್ರಿಗೆ ಒಂದಷ್ಟು ಓರಲ್ ಟೆಸ್ಟ್ ಇರುತ್ತೆ, ಓದಿಸ್ತಾರೆ. ಒಂದಷ್ಟು MCQ ತರ, ಓಕೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ 10th ತನಕ ಗ್ರಾಮರ್ ರಿಲೇಟೆಡ್ ಸಣ್ಣ ಪುಟ್ಟದ್ದು ಈಸಿ ಇರುತ್ತೆ. ಅಂತದಂದ್ರೆ ಬರೆಯಕ್ಕೆ, ಓದಕ್ಕೆ, ಮಾತಾಡಕ್ಕೆ ಬರಬೇಕು ಅಂತ ಟೆಸ್ಟ್ ಮಾಡಕ್ಕೆ. ಹಾಗಾಗಿ ಕರ್ನಾಟಕದವ್ರಿಗೆ ಇದು ಒಳ್ಳೆ ಆಪರ್ಚುನಿಟಿ. ಬೇರೆ ರಾಜ್ಯದವರು ಅಷ್ಟು ಬೇಗ ಇದಕ್ಕೆ ಅಪ್ಲೈ ಮಾಡಲ್ಲ, ಹೊರಗನೆ ಅವರು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ತುಂಬಾ ಬೇಗ ಕರ್ನಾಟಕದವ್ರು ಜಾಬ್ ಸಿಗ್ತಕ್ಕಂಥದ್ದು. ಸೊ ಹಂಗಾಗಿ ಇದನ್ನ ಒಂದ್ಸಲ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದೇನು ಕನ್ನಡ ಬರೋರ್ಗೆ ಇದೇನು ಇಂಪಾರ್ಟೆಂಟ್ ಅಲ್ಲ. ಥರ್ಡ್ ಒಂದು ಲ್ಯಾಂಗ್ವೇಜ್ ಪ್ರೊಫಿಷಿಯಂಟಿ ಟೆಸ್ಟ್ ಬರೀ ಈ ಮೇನ್ಸ್ ಮೇಲೆ ಕಟ್ ಆಫ್ಗೆ ನಿಮ್ಗೆ ಕೊಡ್ತಕ್ಕಂಥದ್ದು. ಸೊ ಮೇನ್ಸ್ ಏನಿದೆ 200 ಮಾರ್ಕ್ಸ್ಗೆ ನಿಮ್ಗೆ ಕಟ್ ಆಫ್ ಸಿಗುತ್ತೆ ಸ್ನೇಹಿತರೆ. ಕನ್ನಡದಲ್ಲಿ ಬೇಕಾ ಬರ್ಕೋಬಹುದು. ಇನ್ ಸಿಲೆಬಸ್ ನಾರ್ಮಲ್ ಬ್ಯಾಂಕಿಂಗ್ ಸಿಲೆಬಸ್ ಸ್ನೇಹಿತರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಏನಿದೆ ಸಿಲೆಬಸ್, ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ನಮ್ಮ KPSC ಗ್ರೂಪ್ C ಸಿಲೆಬಸ್ ಇಂಗ್ಲಿಷ್ ಅಲ್ಲಿ ಅದೇ ಸಿಲೆಬಸ್ ಇದೆ.
ಓಕೆ, ಜನರಲ್ ಅವೇರ್ನೆಸ್ ಅಂದ್ರೆ ಕರೆಂಟ್ ಅಫೇರ್ ನ್ಯೂಸ್ಗಳು, ಇಂಡಿಯಾ ರಿಲೇಟೆಡ್, ಒಂದಷ್ಟು ವರ್ಲ್ಡ್ ರಿಲೇಟೆಡ್, ಬ್ಯಾಂಕಿಂಗ್ ರಿಲೇಟೆಡ್, ಈ ತರ ಒಂದಷ್ಟು ಕ್ವಶನ್ಸ್ ಗಳು ಬರುತ್ತೆ. ಒಂದಷ್ಟು ಸಣ್ಣ ಪುಟ್ಟದ ಹಿಸ್ಟ್ರಿಗೆ ಏನಾದ್ರು ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ ಅಲ್ಲಿ ಇದ್ರೆ ಆ ತರದ ಒಂದಷ್ಟು ಕೇಳ್ತಾನೆ. ಪೊಲಿಟಿಕಲ್ ಅಂತ ಕೇಳ್ತಾನೆ. ಪೊಲಿಟಿ ಬಗ್ಗೆ ಒಂಚೂರು ಒಂದೆರಡು 3-4 ಕ್ವಶನ್ ಬಂದ್ರು ಬರ್ಬೋದು. ಎನಿ ಟೈಮ್ ಅದು ಏನಾಗಿರುತ್ತೆ ನಿಮ್ಗೆ ನ್ಯೂಸ್ ಆಗಿರುತ್ತೆ. ಇನ್ನು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಕಂಪ್ಯೂಟರ್ ನಾಲೆಜ್, ರೀಸನಿಂಗ್, ಬ್ಲಡ್ ರಿಲೇಷನ್ ಆಗಿರ್ಬೋದು, ನಂಬರ್ ಸೀರೀಸ್ ಆಗಿದೆ, ಆಡ್ ಮ್ಯಾನ್ ನಂಬರ್ ಸೀರೀಸ್, ಕೋಡಿಂಗ್, ಡಿಕೋಡಿಂಗ್, ಡೈರೆಕ್ಷನ್ ಬೇಸ್ಡ್ ಪಜಲ್ಸ್ ಗಳು, ಈ ತರದ್ದು ನಿಮಗೆ ಇರ್ತಕ್ಕಂಥದ್ದು. ಇನ್ನು ಬಂದ್ರೆ ಎಕ್ಸಾಮ್ ಸೆಂಟರ್ ನೋಡಿ, ಬೆಂಗಳೂರಲ್ಲಿ ಅಪ್ಲೈ ಮಾಡಿದ್ರೆ ಬೆಂಗಳೂರಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ತಗೊಂಡ್ರೆ ಬೆಳಗಾವಿಲಿದೆ, ಬೆಂಗಳೂರಿದೆ, ಕಲಬುರಗಿಲಿದೆ, ಅಂಡ್ ಹುಬ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಇಲ್ಲಿ ನಿಮ್ಗೆ ಪ್ರಿಲಿಮ್ಸ್ ಎಕ್ಸಾಮ್ ಬರೀಬಹುದು. ಇಲ್ಲಿ ನಿಮ್ಮ ಅಕ್ಕಪಕ್ಕದ ಜಿಲ್ಲೆಗಳು ಇಲ್ಲಿ ನೋಡ್ಕೊಂಡು ನಿಮ್ಗೆ ಯಾವ್ದು ಹತ್ರ ಅಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಮೇನ್ಸ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಮೇನ್ಸ್ ಬರೀತಕ್ಕಂಥದ್ದು ಬೆಂಗಳೂರಲ್ಲಿ, ಹುಬ್ಳಿ, ಧಾರವಾಡ ಅಥವಾ ಮೈಸೂರು, ಶಿವಮೊಗ್ಗ, ಉಡುಪಿ, ಈ 5 ಜಿಲ್ಲೆಗಳಲ್ಲಿ ಮಾತ್ರ ಮೇನ್ಸ್ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ಸೊ ನಿಮ್ಮ ನಿಯರ್ ಬೈ ನೋಡ್ಕೊಂಡು ಫಸ್ಟ್ ಬೇಸಿಸ್. ಓಕೆ, ಹಾಗಾಗಿ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಕಟ್ ಆಫ್ ಬಂದ್ಬಿಡ್ತೀನಿ. ಕಟ್ ಆಫ್ ನಿಮ್ಗೆ ಹೇಳ್ತಾ ಇದೆ, ನಮ್ಮ ಲಾಸ್ಟ್ 2023 ನೋಡೋದಾದ್ರೆ ಸ್ನೇಹಿತರೆ, 100ಕ್ಕೆ ಏನಿದೆ ಕಟ್ ಆಫ್, ಬೆಂಗಳೂರು ರೀಜನ್ ನೋಡ್ಬೋಣ. SC ST 84 ಇದೆ, ಜನರಲ್ 90. ಏನ್ ಸರ್ 100ಕ್ಕೆ ಇಷ್ಟೊಂದು ಇದೆಯಾ ಅಂದ್ರೆ ಈಸಿ ಇರುತ್ತೆ ಸ್ನೇಹಿತರೆ. ಅದನ್ನ ಹೇಳ್ತಾ ಇರೋದು, ಕ್ಲರ್ಕ್ ಲೆವೆಲ್ ಅಲ್ಲಿ ಇರುತ್ತೆ. ಅಂದ್ರೆ ಈಸಿ ಇನ್ ದ ಸೆನ್ಸ್ ಕ್ವಶನ್ಸ್ ಈಸಿ ಇರುತ್ತೆ, ಫಾಸ್ಟ್ ಆಗಿ ತುಂಬಾ ಕ್ವಶನ್ ಅಟೆಂಡ್ ಮಾಡಬಹುದು. ಅಂದ್ರೆ ನೀವು ಪ್ರಾಕ್ಟೀಸ್ ಇರಬೇಕು, ಹೆಚ್ಚು ನೀವು ಮಾಕ್ ಟೆಸ್ಟ್ ಗಳನ್ನ ಮಾಡಿದ್ರೆ ಪ್ರಾಕ್ಟೀಸ್ ಸಿಗುತ್ತೆ ಇದ್ರದ್ದು. ಓಕೆ, ಬೇರೆ ಬೇರೆ ಕ್ಯಾಟಗರಿ ಕೊಟ್ಟಿದ್ದೀನಿ. 2023 ಇದು ಯಾವುದು ಪ್ರಿಲಿಮ್ಸ್. ಮೇನ್ಸ್ ಏನಿದೆ, ಮೇನ್ಸ್ ನೋಡೋದಾದ್ರೆ ನೋಡಿ, ಬೆಂಗಳೂರು ರೀಜನ್ ಬಂದ್ಬಿಟ್ರೆ ಬೇರೆದೆಲ್ಲ ಜಾಸ್ತಿ ಇದೆ ನೋಡಬಹುದು. ನೀವು ಇಲ್ಲೆಲ್ಲ ನೋಡಬಹುದು, ಇಲ್ಲಿ 95, 96 ಇವೆಲ್ಲ ಬೇರೆ ರಾಜ್ಯಗಳಲ್ಲಿ, 94 ಅಹಮದಾಬಾದ್, ಬೇರೆ ರಾಜ್ಯಗಳಲ್ಲಿ ಇನ್ನೂ ಜಾಸ್ತಿ ಇದೆ ಕಟ್ ಆಫ್. ಇನ್ನು ಮೇನ್ಸ್ ಎಕ್ಸಾಮಿನೇಷನ್ 200 ಮಾರ್ಕ್ಸ್ ಬರೋದಾದ್ರೆ ಇಲ್ಲಿ ನೋಡಿ, SC ST ಗೆ 95, 87 ಇದೆ, ಜನರಲ್ ಮೆಡಿಕಲ್ 111 ಇದೆ ಔಟ್ ಆಫ್ 200. ಬೇರೆ ಜನರಲ್ ನೋಡಿ 116, 124, 120, 126, 123. ಸೊ ಆತರ ಜಾಸ್ತಿನೇ ಇದೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಿಮಗೆ ಬೆಂಗಳೂರಲ್ಲಿ 111, ಅದಕ್ಕಿಂತ ಕಮ್ಮಿ ಯಾವ್ದು ಇಲ್ಲ ನೋಡಿ. ಇಲ್ಲಿ ಯಾವ್ದು ಇಲ್ಲ. 112 ಇದೆ, 122 ಇದೆ, 118 ಇದೆ. ಸೊ ಹಂಗಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅಪ್ಲೈ ಮಾಡಿ. ಅಂಡ್ ಇದಾದ್ಮೇಲೆ ನಿಮಗೆ ಇನ್ನೊಂದು ಲಾಸ್ಟ್ ಇಯರ್ 21, 22 ನೋಡಿದ್ರೆ ಅವಾಗ ನೋಡಿ 100ಕ್ಕೆ ಬೆಂಗಳೂರು ಯಾವ ರೀಜನ್ ಅಲ್ಲಿ ಎಷ್ಟಿತ್ತು, 82 ಇತ್ತು. ಅಂದ್ರೆ ನಿಮಗೆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಮತ್ತೆ ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಜನ ಅಪ್ಲೈ ಮಾಡ್ತಾರೆ, ಮತ್ತೆ ಎಷ್ಟು ವೇಕೆನ್ಸೀಸ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 5 ಮಾರ್ಕ್ಸ್ 10 ಮಾರ್ಕ್ಸ್ ಆ ಕಡೆ ಈ ಕಡೆ, 5 ಮಾರ್ಕ್ಸ್ 10 ಮಾರ್ಕ್ಸ್ ಆ ಕಡೆ ಈ ಕಡೆ ಆಗುತ್ತೆ. ಓಕೆ, ಸೊ ಅಷ್ಟೇ. ಇದು 2022 ಕಟ್ ಆಫ್, 21, 22 ಯಾವುದು ಪ್ರಿಲಿಮ್ಸ್. ಹಾಗೆ ಮೇನ್ಸ್ ಬಂದ್ರೆ ಅವಾಗ್ಲೂ ಮತ್ತೆ ಇದು ನೋಡಿ, ಸೆಕ್ಷನಲ್ ಕಟ್ ಆಫ್ 2022 ಸೆಕ್ಷನಲ್ ಕಟ್ ಆಫ್. ಒಂದೊಂದು ಸೆಕ್ಷನ್ಗೆ ಎಷ್ಟೆಷ್ಟು ಅಂತ ಇರುತ್ತೆ, ಪ್ರತಿಯೊಂದು ಸೆಕ್ಷನ್ ಕಟ್ ಆಫ್ ಇರುತ್ತೆ. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಓವರ್ ಆಲ್ ಕಟ್ ಆಫ್ ನೀವು 91 ತೆಗ್ದಿರ್ತೀರಾ ಅಂತ ಇಟ್ಕೊಳ್ಳಿ. ಇದ್ರಲ್ಲೇ ನಿಮ್ಗೆ 60, ಈಗ 35, 70 ಇದ್ರಲ್ಲೇ ತೆಗೆದ್ಬಿಟ್ಟು ನೀವು ಇಂಗ್ಲಿಷ್ ಅಲ್ಲಿ ನಿಮ್ಗೆ ಬರಲ್ಲ ಅಂತ ಅನ್ಬಿಟ್ಟು ನೀವು 5, 6, 7 ಹಿಂಗ್ ತೆಗ್ದಿದ್ರೆ ಹೇಳ್ತಾರ ಎಕ್ಸಾಂಪಲ್. ಹಂಗಾಗಲ್ಲ, ಅದಕ್ಕೆ ಸೆಕ್ಷನಲ್ ಕಟ್ ಆಫ್ ಕೂಡ ಇರುತ್ತೆ. ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಬೇಡಿ. ಬ್ಯಾಂಕಿಂಗ್ ಹೆಂಗ್ ಪ್ರಿಪೇರ್ ಆಗ್ತಾರೆ ಹಂಗಾಗಿ ಸ್ನೇಹಿತರೆ, ಅಷ್ಟೇ ಸಾಕು. ಇನ್ನು RBI ಅಸಿಸ್ಟೆಂಟ್ 2022 ಮೇನ್ಸ್ ಕಟ್ ಆಫ್ ನೋಡಿ, 200ಕ್ಕೆ ಬೆಂಗಳೂರಲ್ಲಿ ಎಷ್ಟಿದೆ, 92, 85, 105, ಜನರಲ್ ಮೆರಿಟ್ 105 ಇದೆ. ಓಕೆ, ಸೊ ಈ ಆಸುಪಾಸಲ್ಲಿ ನಾ ಹೇಳಿದ್ನಲ್ಲ, 5 ಮಾರ್ಕ್ಸ್ 10 ಮಾರ್ಕ್ಸ್ ಆ ಕಡೆ ಈ ಕಡೆ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಸ್ನೇಹಿತರೆ. ಓಕೆ, ಸೊ ಅದ್ರದ್ದು ಕೂಡ ಸೆಕ್ಷನ್ ಕಟ್ ಆಫ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸರ್ ಹೊಸದಾಗಿ ಪ್ರಿಪೇರ್ ಆಗ್ತಾರೆ, ಏನ್ ಮಾಡ್ಬೇಕು, ಹೆಂಗ್ ಪ್ರಿಪೇರ್ ಆಗ್ಬೇಕು? ನಾವೊಂದಷ್ಟು IBPS ಮತ್ತೆ SBI ಗೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ಕ್ವಶನ್ ತಗೊಂಡಿದೀವಿ. ಕನ್ನಡ ಇಂಗ್ಲಿಷ್ ಎರಡಲ್ಲೂ ಕ್ವಶನ್ ತಗೊಂಡು ಒಂದಷ್ಟು ಲಾಸ್ಟ್ 1-2-3 ಇಯರ್ಸ್ ಪ್ರೀವಿಯಸ್ ನಾವು ಮಾಡಿದೀವಿ. ಬ್ಯಾಂಕಿಂಗ್ ಅಂತ ಹೇಳಿನೇ ನಾವು ಮಾಡಿದೀವಿ. ಒಂದು 8-10 ವಿಡಿಯೋಗಳು ಸಿಗುತ್ತೆ, ನಾವು ಹೆಂಗ್ ಓದ್ಬೇಕು, ಏನ್ ಮಾಡ್ಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಪ್ಲೇ ಲಿಸ್ಟೇ ಮಾಡಿದೀನಿ ಸ್ನೇಹಿತರೆ. IBPS SBI ಅಂತೇಳಿ, IBPS SBI ಬ್ಯಾಂಕಿಂಗ್ ಅಂತೇಳಿ ಬ್ಯಾಂಕಿಂಗ್ ಪ್ಲೇ ಲಿಸ್ಟೇ ಮಾಡಿದೀವಿ. ಆ ಪ್ಲೇ ಲಿಸ್ಟ್ ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಲ್ಲಿ ಹೋಗಿ ಎಲ್ಲಾ ವಿಡಿಯೋಸ್ಗಳು ನೋಡ್ಕೊಳ್ಳಿ ಒಂದ್ಸಲ. ನಿಮಗೆ ಹೊಸದಾಗಿ ಅಪ್ಲೈ ಮಾಡೋರಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಏನು ಅಂತಂದ್ರೆ ನಿಮ್ಗೆ ಫಾಸ್ಟ್ ಇರಬೇಕಷ್ಟೇ. ಫಾಸ್ಟ್ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ಬೇಕು, ಓಕೆ, ನಿಮಗೆ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ಗಳು ಸಿಗ್ತವೆ. ಓಕೆ, ನೋಡ್ಕೊಳ್ಳಿ. ಕನ್ನಡದಲ್ಲಿ ಮಾಡೋರಿದ್ರೆ ಕನ್ನಡದಲ್ಲಿ ನೋಡ್ಕೊಳ್ಳಿ, ಅಥವಾ ಇಂಗ್ಲಿಷ್ ಗೊತ್ತಿದ್ರೆ ಹಿಂದಿ ಮಾಡತಕ್ಕಂಥ ವಿಡಿಯೋಸ್ಗಳು ನೋಡ್ಕೊಳ್ಳಿ. ಯಾಕಂತಂದ್ರೆ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಪ್ರೀವಿಯಸ್ ಇಯರ್ ಏನು ಮೆಮೊರಿ ಬೇಸ್ಡ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಬೇಕು. ಅಂಡ್ ಮಾರ್ಕ್ ಎಲ್ಲಿ ಫ್ರೀ ಮಾರ್ಕ್ ಸಿಗುತ್ತೆ, ಒಂದಷ್ಟು ವೆಬ್ಸೈಟ್ ಗಳಲ್ಲಿ ನಿಮಗೆ 1-2 ಫ್ರೀ ಮಾರ್ಕ್ಸ್ ಇಟ್ಟಿರ್ತಾರೆ. ಆತರ ಒಂದು 5-6 ವೆಬ್ಸೈಟ್ ತಗೊಳ್ಳಿ, ಫ್ರೀ 1 or 2 ಫ್ರೀ ಮಾರ್ಕ್ ಟೆಸ್ಟ್ ಇರುತ್ತೆ. ಅದನ್ನ ನೀವು ಸಾಲ್ವ್ ಮಾಡಿ, ಫಾಸ್ಟ್ ಆಗಿ ಸಾಲ್ವ್ ಆಗ್ಬೇಕು. ಇಲ್ಲಿ ಏನೋ ನಿಮ್ಗೆ ಗೊತ್ತಿರುತ್ತೆ, ಎಷ್ಟು ಫಾಸ್ಟ್ ಕ್ಯಾಲ್ಕುಲೇಷನ್ ಪಟಾಪಟ್ ಅಂತ ಮಾಡ್ತೀರಾ, ಕಾನ್ಸೆಪ್ಟ್ ಇಂದ ಅದ್ರ ಮೇಲೆ ನಿಮ್ಗೆ ಮಾರ್ಕ್ಸ್ ಗಳು ಬರ್ತಕ್ಕಂಥದ್ದು. ಬ್ಯಾಂಕಿಂಗ್ ಅಂದ್ರೆ ನಂಗೆ ಬ್ಯಾಂಕಿಂಗ್ SSC. ಹಾಗಾಗಿ ನೋಡ್ಕೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ ಬೇಕಾದ್ರೆ ಪ್ಲೇ ಲಿಸ್ಟ್. ಒಂದಷ್ಟು ವಿಡಿಯೋಸ್ ಗಳಿದೆ, ಹೊಸದಾಗಿ ಅಪ್ಲೈ ಮಾಡೋರು ಅದನ್ನ ನೋಡ್ಕೊಳ್ಳಿ, ಹೆಂಗಿರುತ್ತೆ, ಹೆಂಗ್ ಸಾಲ್ವ್ ಮಾಡ್ಬೇಕು, ಯಾವ ತರ ಇರಬೇಕು, ಎಷ್ಟು ಫಾಸ್ಟ್ ಆಗಿ ಇರಬೇಕು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.